ಇದು ನಾನು ಮತ್ತೆ ಅಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗೋದು ಅಂತ ಇದ್ದೇವೆ. ಹಾಗೆ ಬೆಳಿಗ್ಗೆದ್ದು ಕೆಲಸ ಇಯರಿಂಗ್ ಉಂಟಲ್ಲ, ಇದು ಪುಚ್ಚಕ್ಕ ತಂದದ್ದು. ಕೂಡ ಅಲ್ಲಿದಾಗಿದೆ ಶಂಖಪುಷ್ಪ. ಇದು ನೋಡಿ, ಇದು ಲ್ಯಾವೆಂಡರ್ ಕಲರ್. ಇದು ಆಗ್ತದೆ ಈಚೆ. ಅದು ಸಣ್ಣ, ಇನ್ನೊಂದು ಮೇಲೆ ಉಂಟು. ನಮಗೆ ಇದು ಕಾಯಿ ಸಿಕ್ಕಿದೆ. ಇದಕ್ಕೆ ಮಂಜೊಟ್ಟಿ ಕಾಯಿ ಅಂತ ಹೇಳುದು. ಇದು ಚೆನ್ನೆಮಣೆಯಲ್ಲಿ ಆಡಲಿಕ್ಕೆ ಉಪಯೋಗ ಮಾಡಿ. ಒಂದು ಮರದಲ್ಲಿ ನಮಗೆ ಇಷ್ಟು ಕಾಯಿ ಸಿಕ್ಕಿತ್ತು. ಇಷ್ಟು ನೋಡಿ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಪುಷ್ಪಾ ಅವರು ಕಮೆಂಟ್ ಮಾಡಿದ್ದಾರೆ, ಏಪ್ರಿಲ್ 17ಕ್ಕೆ ಪೂರ್ವಿ ಅವ್ರದ್ದು ಬರ್ತ್ಡೇ ಅಂತ. ಪೂರ್ವಿ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ದಿಶಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗಳದ್ದು ಡೆಲಿನಾ ಅವ್ರದ್ದು ಬರ್ತ್ಡೇ ಅಂತ. ಡೆಲಿನಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇವತ್ತು ನಾನು ಮತ್ತು ಅಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗೋದು ಅಂತ ಇದ್ದೇವೆ. ಹಾಗೆ ಬೆಳಿಗ್ಗೆದ್ದು ಕೆಲಸ ಎಲ್ಲ ಆಗಿ ದನಗಳನ್ನು ಹೊರಗಡೆ ಕರ್ಕೊಂಡು ಹೋಗೋದೆಲ್ಲ ಅವಳೇ ವ್ಲಾಗಲ್ಲಿ ಮಾಡಿದ್ಲು. ಹಾಗಾಗಿ ನಾನು ವ್ಲಾಗಲ್ಲಿ ತಗೊಳ್ಳಿಲ್ಲ. ದನಗಳನ್ನು ಕರ್ಕೊಂಡು ಹೋಗಿ ಬಂದು ಬಾಯಿನನ್ನೆಲ್ಲ ಹೆಕ್ಕಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಪ್ಪನಿಗೆ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ನಾನು ಮತ್ತು ಅಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೇವೆ. ಸುಮಾರು ಸಮಯದ ನಂತರ ಹೋಗ್ತಿರೋದು. ಯಾಕಂದರೆ ನಾನಾದರೂ ಯಾವಾಗಲಾದರೂ ಒಮ್ಮೊಮ್ಮೆ ಹೋಗ್ತೇನೆ ಇವರೊಟ್ಟಿಗೆ, ಊಟಕ್ಕಾದರೂ ಹೋಗಿ ಬರ್ತೇನೆ, ಇಲ್ಲಾಂದರೆ ನೈಟ್ ಒಮ್ಮೊಮ್ಮೆ ಹೋಗಿ ಊಟ ಎಲ್ಲ ಮಾಡಿ ಬರ್ತೇನೆ. ಅರ್ಚನಕ್ಕ ಬರೋದೇ ಸುಮಾರು ಸಮಯ ಆಗಿತ್ತು. ಅದಲ್ಲದೆ ನಾನು ಮತ್ತು ಅವಳಿಬ್ಬರು ಹೋಗೋದೇ ಸುಮಾರು ಟೈಮ್ ಆಗಿತ್ತು. ಯಾಕಂದರೆ ಅವರು ಬರುವಾಗ ನಮಗೆ ಎಲ್ಲಿಯಾದರೂ ಹೋಗ್ಲಿಕ್ಕೆ ಇರ್ತದೆ. ಯಾವಾಗಲೂ ಸಹ ನನಗೆ ಮತ್ತು ಗಣಿಗೆ ಎಲ್ಲಿಯಾದರೂ ಹೋಗ್ಲಿಕ್ಕೆ ಉಂಟು ಅಂತಾದರೆ ಅಕ್ಕನವ್ರು ಬಂದು ನಿಲ್ತಾರಲ್ಲ. ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆ ಪುರ್ಸೊತ್ತೇ ಸಿಗ್ತಿರಲಿಲ್ಲ. ಹಾಗೆ ನಿನ್ನೆಲ್ಲ ಕೆಲಸ ಮುಗಿಸಿ ಇವತ್ತು ಹೋಗೋದು ಅಂತ ಹೇಳಿ ನಿನ್ನೆನೇ ಡಿಸೈಡ್ ಮಾಡಿದ್ವಿ ಹೋಗಲೇಬೇಕು ಅಂತ. ಮತ್ತು ಒಂದು ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗ್ತಿದ್ದದ್ದು ಅದೇ ಊರಿಗೆ ಹೋಗ್ತಿದ್ದದ್ದು. ಕಾಲೇಜ್ ಮುಗಿಸಿದ್ದು, ಗ್ರ್ಯಾಜುಯೇಷನ್ ಮುಗಿಸಿದ್ದು ಕೂಡ ಅಲ್ಲೇ. ಮತ್ತು ಅಲ್ಲಿ ಹೋಗ್ತಿದ್ದದ್ದು, ದೇವಸ್ಥಾನಕ್ಕೆ ಹೋಗ್ತಿದ್ದದ್ದು, ಅದೆಲ್ಲ ನೆನಪು. ನಾನು ಮತ್ತು ಪುಚ್ಚಕ್ಕ ಒಟ್ಟಿಗೆ ಮುಂಚೆ ಶಾಲೆಗೆ ಹೋಗ್ತಿದ್ದದ್ದು. ಹಾಗಾಗಿ ಈಗ ಅದೊಂಥರ ನೆನಪು. ಇವರಿಲ್ಲ, ಇವರು ಆಫೀಸಿಗೆ ಹೋಗಿದ್ದಾರೆ. ಮತ್ತು ನಮ್ಮದು ಏನು ಗೊತ್ತುಂಟಾ, ಹಸ್ಬೆಂಡ್ ಅವರಿದ್ದರೆ ಅದು ನಾವು ಚಿಕ್ಕ ಇರುವಾಗ ಹೋಗ್ತಿದ್ದದ್ದು, ಅದು ಮೆಮೊರಿ ಸಿಗೋದಿಲ್ಲ. ಈಗ ನಾವಿಬ್ಬರೇ ಹೋಗೋದಲ್ಲ, ನಾನು ಮತ್ತು ಅಕ್ಕ ಈಗ ಸ್ಕೂಟಿಯಲ್ಲಿ ರೈಡಲ್ಲಿ ಹೋಗೋದು. ಹಾಗೇನೋ ಒಂಥರ ಖುಷಿ. ಫಸ್ಟ್ ಟೈಮ್ ನನ್ನ ಅಕ್ಕನನ್ನು ನಾನು ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿದ್ರೆ ಕೈಕಂಬ ತನಕೆಲ್ಲ ಡ್ರಾಪ್ ಮಾಡ್ತಿದ್ದೆ. ಬಟ್ ಈ ಸಲ ನಾನು ಮನೆಯಿಂದಲೇ ಸುಬ್ರಹ್ಮಣ್ಯಕ್ಕೆ ಹೋಗೋದು ಅಂತಿದ್ದೇವೆ. ಮತ್ತು ಬಸ್ಸಿಗೆ ಕಾಯೋದು, ಬಸ್ಸಿಗೆ ಅದೇ ಇರೋದು, ಅದೆಲ್ಲ ಆಗೋದು ಬೇಡ ಅಂತೇಳಿ ಸ್ಕೂಟಿಯಲ್ಲೇ ಹೋಗೋದು. ಇಲ್ಲಿನ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲೆಲ್ಲ ಹೋಗಿ ನೋಡಿ ಎಲ್ಲ ಬರುವ ಸುಮಾರು ಸಮಯದ ನಂತರ. ಹಾಗಾಗಿ ಒಂಥರ ಖುಷಿ ನಮಗಿಬ್ಬರಿಗೆ, ಸಿಸ್ಟರ್ಸ್ ಟ್ರಿಪ್ ಥರ. ಇಯರಿಂಗ್ ಉಂಟಲ್ಲ, ಇದು ಪುಚ್ಚಕ್ಕ ತಂದದ್ದು. ಹಾಗೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದಲ್ಲ ಅಂತೇಳಿ ಹಾಕ್ಕೊಂಡೆ. ಮತ್ತು ನನಗೆ ದೊಡ್ಡ ಇಯರಿಂಗ್ ಹಾಕಬೇಕು ಅಂತ ಆಸೆ, ಇಷ್ಟು ದೊಡ್ಡದು ಹಾಕಬೇಕು ಅಂತ. ಭಾರ ಇರೋದು ಅದೆಲ್ಲ ನಾನು ಜಾತ್ರೆಯಲ್ಲಿ ನೋಡ್ತಾ ಇರ್ತೇನೆ. ಇಯರಿಂಗ್ ಕಲೆಕ್ಷನ್ ತುಂಬ ಉಂಟು ನನ್ನ ಹತ್ರ. ಪುಚ್ಚಕ್ಕ ಬರುವಾಗ ತರ್ತಾಳೆ, ಚಪ್ಪಕ್ಕ, ದೊಡ್ಡಕ್ಕ ಈಗ ಬರುವಾಗ ಸಹ ತಗೊಂಡು ಬರ್ತಾಳೆ. ಅಪ್ಪಕ್ಕ ಇದು ನಿಂಗೊಂದು, ಇದೊಂದು ಪುಚ್ಚಕ್ಕನಿಗೆ ಅಂತ. ಹಾಗೆ ನನಗೆ ಇಯರಿಂಗ್ ತುಂಬ ಇಷ್ಟ. ಲಾಂಗ್ ಇಯರಿಂಗ್ ಬೇಕು ನನಗೆ. ಜಮ್ಕಿ. ನನ್ನ ಅಕ್ಕ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ, ಇನ್ನು ಹೋಗೋದು. ಏನು ಗೊತ್ತುಂಟಾ, ನನಗೆ ಸ್ಕೂಟರಲ್ಲಿ ಹೋಗೋದು ಸುಮಾರು ಸಮಯ ಆಯಿತು. ನಾನು ಅಪ್ಪನನ್ನೆಲ್ಲ ಕರ್ಕೊಂಡು ಹೋಗ್ತೇನೆ. ಪುಚ್ಚಕ್ಕೆ ಒಂದು ಸ್ವಲ್ಪ ಭಾರ ಅಲ್ಲ, ನೋಡುವ ನನಗೆ ಆಗ್ತದೆ, ಟ್ರೈ ಮಾಡಿ ಕರ್ಕೊಂಡು ಹೋಗೋದೇ ಸೀದಾ. ಮತ್ತು ನನಗೆ ಬಸ್ಸಿಗೆಲ್ಲ ಕಾಯಲಿಕ್ಕೆ ಇಷ್ಟವೇ ಇಲ್ಲ ಆಯಿತಾ. ಯಾಕೆಂದರೆ ಸ್ಕೂಟಿ ಬಂದ ಮೇಲಿಂದ ಸೀದಾ ಸ್ವಿಂಕಂದು ಅದರಲ್ಲೇ ಹೋಗಿ ಅಭ್ಯಾಸ ಆದ್ದರಿಂದ ಬಸ್ಸಿಗೆ ಕಾಯೋದು, ಇಲ್ಲ ಅಂತ ಹೇಳಿದರೆ ಅಲ್ಲಿ ನಿಲ್ಲೋದು, ಬಿಸಿಲಲ್ಲಿ ನಿಂತು ಕಾಯಬೇಕು, ಇದೆಲ್ಲ ನನಗೆ ಇಷ್ಟವೇ ಇಲ್ಲ. ಹಾಗೆ ಸ್ಕೂಟಿಯಲ್ಲಿ ಹೋದರೆ ನಮ್ಮದೇ ಉಂಟು, ಎಷ್ಟೊತ್ತಿಗೆ ಸಹ ಬರ್ಬೋದು, ಎಷ್ಟೊತ್ತಿಗೆ ಸಹ ಹೊರಟು ಸೀದಾ ಬರ್ಬೋದು. ಇಲ್ಲ ಅಂತೇಳಿದ್ರೆ ಇಲ್ಲಿ ಮನೇಲಿ ಬಂದಿರಬೇಕು, ಬಸ್ ಸಿಗಲಿಲ್ಲ, ಬಸ್ ನಿಲ್ಲಿಸಲಿಲ್ಲ, ಇದೆಲ್ಲ ರೀಸನ್ ಕೊಡಬೇಕು ಅಂತ ಇರೋದಿಲ್ಲ. ಹಾಗಾಗಿ ಹೋಗುವ. ರೆಡಿಯಾಗಿ ಆಯಿತು. ನನ್ನ ಕೂದಲು ಅಲ್ಲಿ ಹೋದ್ಮೇಲೆ ಬಿಡೋದು. ಇದು ಸ್ಕೂಟಿಯಲ್ಲಿ ಹೋಗುವಾಗ ಹಾರ್ತಿದೆ, ಹರಿ ಸುತ್ತಿ ನಿಲ್ತದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಸ್ಕೂಟಿಯಲ್ಲಿ ಹೋಗುವಾಗ ಕೂದಲನ್ನು ಹಿಂದಗಡೆ ಸುತ್ತಿ ಸೂಡಿ ಹಾಕೋದು. ಮತ್ತು ಅಲ್ಲಿ ಇಳಿದ ಮೇಲೆ ಕ್ಲಿಪ್ ಹಾಕ್ಕೊಳ್ಳೋದು. ಮತ್ತು ಬೇರೆ ಸ್ಟೈಲ್ ಏನು ಕೂಡ ಮಾಡಲಿಕ್ಕೆ ಬರೋದಿಲ್ಲ ನನಗೆ ಸ್ಕೂಟಿಯಲ್ಲಿ ಹೋಗೋದ್ರಿಂದ. ಪುಚ್ಚಕ್ಕನಿಗೆ ಸಹ ಒಂದು ಹೆಲ್ಮೆಟ್ ಕೊಟ್ಟಿದ್ದೇನೆ. ಮತ್ತು ಹೆಲ್ಮೆಟ್ ಇಲ್ಲ ಅಂತೇಳಿ ನಮ್ಮನ್ನು ಹಿಡಿಬಾರ್ದಲ್ಲ. ನನ್ನ ಹತ್ರ ಹೆಲ್ಮೆಟ್ ಉಂಟು, ಅವಳ ಹತ್ರ ಇಲ್ಲ. ಮತ್ತು ಹೋಗೋ ಒಂದು ಟ್ರಿಪ್ ಸಹ ಹಾಳಾಗಬಾರ್ದು. ಅದಕ್ಕೆ ಅಟ್ಟದಲ್ಲಿ ಒಂದು ಹೆಲ್ಮೆಟ್ ಇತ್ತದಂತ ತೆಗೆದೆ, ಇವರದ್ದು. ಹಾಗೆ ಹೋಗುವ ಬನ್ನಿ. ನಾವು ಸುಬ್ರಹ್ಮಣ್ಯ ತಲುಪಿದ್ವಿ. ಎಷ್ಟೊತ್ತಿಗೆ ಹೊರಟದ ಮನೆಯಿಂದ? ಟೈಮ್ ನೋಡಲಿಲ್ಲ ನಾನು. 11:20ಕ್ಕೆ ಹೊರಟಿದ್ವಿ. ಈಗ 11:45 ಆಯಿತು. ಅಷ್ಟೊತ್ತು ನಾನು ರೈಡ್ ಮಾಡ್ತೇನೆ ಆಯಿತಾ. ಅಷ್ಟು ಲೇಟ್ ಬರೋದು ನಾನು ಸ್ಕೂಟಿಯಲ್ಲಿ ನಿಧಾನಕ್ಕೆ. ಹೋಗುವ ಇನ್ನು ಬನ್ನಿ.
ದೇವಸ್ಥಾನಕ್ಕೆ ಬಂದಿದ್ದೆವು. ಈಗ ಒಂದು ರೌಂಡ್ ಬಂದೆವು. ತುಂಬ ರಶ್ ಉಂಟು. ದೇವರದೀಗ ಮಹಾಪೂಜೆ, ಹಾಗೆ ಹೊರಗಿಂದಲೇ ದೇವರಿಗೆ ಕೈ ಮುಗಿದು ಒಂದು ಸುತ್ತು ಬಂದು ಈಗ ಒಂದು ಕಡೆ ಕೂತಿದ್ದೇವೆ ನಾನು ಮತ್ತು ಅಕ್ಕ. ರಶ್ ಅಂದರೆ ಜನರು ಅಲ್ಲಲ್ಲಿ ಕೂತಿದ್ದಾರೆ. ಕಾಲು ಹಾಕ್ಲಿಕ್ಕೆ ಕೂಡ ಕಾಲ ಸ್ವಲ್ಪ ಸ್ಪೇಸ್ ಮಾಡ್ತಾ ಒಂದು ಸುತ್ತು ಬಂದದ್ದು. ಒಂದು ಸುತ್ತು ಬರಲಿಕ್ಕೆ ಸಹ ನಮಗೆ ಸಾಕಾಗಲಿಲ್ಲ ಟೈಮ್. ಹಾಗೆ ದೇವರಿಗೆ ಕೈ ಮುಗ್ದು ಒಂದು ಸುತ್ತು ಬಂದು ಸ್ವಲ್ಪ ಹೊತ್ತು ಕೂತು ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟಕ್ಕೆ ಸಹ ರಶ್ ಉಂಟು, ಹಾಗೆ ನಾನು ಮತ್ತೆ ಅಕ್ಕ ಲೈನಲ್ಲಿ ಹೋಗ್ತಾ ಇದ್ದೇವೆ. ಬೇಗ ಊಟ ಮಾಡಿ ಮನೆಗೆ ಹೋಗುವ ಅಂತ. ನಾವೀಗ ಊಟಕ್ಕೆ ಬಂದಿದ್ದೇವೆ. ದೇವರಿಗೆ ಒಂದು ಸುತ್ತು ಹಾಕಿ ನಮಸ್ಕಾರ ಮಾಡಿ ಊಟಕ್ಕೆ ಬಂದಿದ್ದೇವೆ. ಸುಮಾರು ಸಮಯದ ನಂತರ ನಮಗೆ ಟೇಬಲ್ ಸಿಕ್ಕಿದೆ ಹಾಗೆ. ಯಾವಾಗಲೂ ಕೂಡ ನಮಗೆ ಮೇಲೆ ಪಕ್ಕ ಇದು ಒಂದು ಸಿಸ್ಟಮ್ ಅಲ್ಲಿ ಸಿಗ್ತಾ ಇತ್ತು. ಗಣಿಗೆ ತುಂಬ ಆಸೆ ಟೇಬಲಲ್ಲಿ ಊಟ ಮಾಡ್ತಾರೆ ಅಂತ. ಅವ್ರಿಗೆ ಒಮ್ಮೆ ಸಹ ಸಿಗಲಿಲ್ಲ. ನನಗೆ ಮತ್ತು ಪುಚ್ಚಕ್ಕನಿಗೆ ಸುಮಾರು ಸಮಯದ ನಂತರ ಸಿಗಲಿಲ್ಲ. ಊಟ ಆಯಿತು ನಮಗೆ. ಊಟ ಮಾಡಿ ಈಗ ನಾನು ಮತ್ತು ಪುಚ್ಚಕ್ಕ ಒಂದು ಶಾಪಿಗೆ ಹೋಗ್ಲಿಕ್ಕೆ ಉಂಟು. ಮನೆಗೆ ಕೆಲವೆಲ್ಲ ಐಟಮ್ಸ್ ಉಂಟು ತಗೊಳ್ಳಿಕ್ಕೆ. ನಾನು ಸಹ ಪೇಟೆಗೆ ಬರದೆ ಸುಮಾರು ಸಮಯ ಆಯಿತು. ಹಾಗೆ ಇವಳಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಂತೆ. ಒಂದು ಕಡೆ ಶಾಪಿಗೆ ಹೋಗಿ ತೆಕೊಂಡು ಮತ್ತೆ ಮನೆಗೆ ಹೋಗೋದು. ಗಂಟೆ ಎಷ್ಟಾದ್ದು ಗೊತ್ತುಂಟಾ? 12:30. ಯಾವಾಗಲೂ ಮನೆಯಲ್ಲಿ 1 ಗಂಟೆಗೆ ಊಟ, ಇಲ್ಲಿ 12 ಗಂಟೆಗೆ ಹೋಗಿದ್ದೇವೆ ಊಟಕ್ಕೆ ನಾವು. ಮತ್ತೆಂತ ಗೊತ್ತುಂಟಾ, ಸುಮಾರು ಹೊತ್ತಾದರೆ ಅಲ್ಲಿ ಮತ್ತೆ ರಶ್ ಆಗ್ತದೆ, ಮತ್ತು ಊಟ ಸಹ ಸಿಗೋದಿಲ್ಲ. ಹೊತ್ತು ಸುಮಾರು ಅಲ್ಲಿ ಲೈನಲ್ಲಿ ನಿಲ್ಲಬೇಕು. ಹಾಗೆ ಫ್ರೀ ಇದ್ದಾಗಲೇ ಹೋಗಿ ಊಟ ಮಾಡಿಕೊಂಡು ಹೊರಟಿದ್ದೇವೆ. ಹೀಗೆ ನನಗೆ ಮತ್ತು ಪುಚ್ಚಕ್ಕನಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಳಿಕ್ಕಿತ್ತಲ್ಲ ಮನೆಗೆ, ಅದನ್ನೆಲ್ಲ ತಗೊಂಡಾಗಿ ಅಲ್ಲೇ ಶಾಪಲ್ಲಿ ಐಸ್ ಕ್ರೀಮ್ ತಿಂದು ಮತ್ತೆ ಮನೆಗೆ ಹೊರಟದ್ದು. ಪರ್ಚೇಸ್ ಎಲ್ಲ ಆಯಿತು, ನಮಗೆ ಬೇಕಾದೆಲ್ಲ ತಗೊಂಡಾಯಿತು. ನಾನು ಮತ್ತು ಪುಚ್ಚಕ್ಕ ಈಗ ಮನೆಗೆ ಹೊರಟಿದ್ದೇವೆ. ಅವಳು ಹೆಲ್ಮೆಟ್ ಹಾಕಲಿಕ್ಕೆ ಒಂದು ಒದ್ದಾಡ್ತಾಳೆ ಅಂತ ಹೇಳಿದರೆ, ಲೈಫಲ್ಲಿ ಹೆಲ್ಮೆಟ್ ಹಾಕೋದಾಗೆ ಮಾಡ್ತಾಳೆ. ನಾನು ಹಾಕಬೇಕಿನ್ನು ಇವಳಿಗೆ. ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ತಗೊಂಡು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ತರಕಾರಿ ಅಂದರೆ ಈ ಟೊಮೆಟೊ ಈರುಳ್ಳಿ ನಮ್ಮಲ್ಲಿ ಆಗೋದಿಲ್ಲ, ಅದನ್ನು ತಗೊಳ್ಳಿಬೇಕು. ಹಾಗೆ ಅದನ್ನೆಲ್ಲ ತೆಕ್ಕೊಂಡು ಬಂದ್ವಿ. ಟಿಂಕಿಗೆ ಗುರುತ ಸಿಗೋದಿಲ್ಲ ನಂದು ಅಂತ. ಟಿಂಕಿ ನಾನಿದು ಹೋದ್ರು ಪುಚ್ಚಕ್ಕೆ ಎಂಥದೋ ತಂದಿದ್ದಾಳೆ ಅಂತ. ಅವಳು ಇದು ಚೀಲ ಎಲ್ಲ ತಿಕ್ಕೊಂಡು ಹೋದ್ಲಲ್ಲ, ಅದಕ್ಕೆ. ಪುಚ್ಚ ಇದು ತೆಕ್ಕೊಂಡು ಹೋಗು, ಎಂತ ತರಲಿಲ್ಲ. ಶಂಭು ಸಹ ಕಾಯ್ತಿದ್ದೇನೆ. ಅದು ಡಿಕ್ಕಿಯಲ್ಲಿರುತ್ತೆ ಅಕ್ಕ. ಪೂರ ಕಾಯ್ತಿದ್ದಾನೆ ಅಂತ ತಂದಿದ್ದಾಳ ತಿನ್ನಲಿಕ್ಕೆ ಅಂತ. ಅಪ್ಪನಿಗೊಂದು ಐಸ್ ಕ್ರೀಮ್ ತಗೊಂಡು ಬಂದಿದ್ದೇವೆ, ಮನೇಲಿ ಇದ್ದಾರಲ್ಲ ಅವರು. ದೇವಸ್ಥಾನದಲ್ಲಿ ಊಟ ಮಾಡಿ ಪಾಯಸ ತಿಂದು ಉಂಟಲ್ಲ, ನಿದ್ದೆ ಬರ್ತಾ ಉಂಟು. ಈಗ ಹೇಗೆ ಸ್ಕೂಟಿ ತಗೊಂಡು ಬಂದೆ ಗೊತ್ತಿಲ್ಲ, ಅಷ್ಟು ನಿದ್ದೆ ಬರ್ತಾ ಉಂಟು. ಈಗ ಮಲಗುದೆ ಇನ್ನೊಂದು 2 ಗಂಟೆಗೆ 10 ನಿಮಿಷ ಉಂಟು. 2:30, 2:45, 3 ಗಂಟೆ ತನಕ ಮಲಗುದು. ಶಂಭು ನೋಡಿ ತಂಪು ಜಾಗದಲ್ಲಿ ಬಂದು ಕೂತ್ಕೊಳ್ತು, ಸೆಕೆ ಆಗ್ತದಲ್ಲ ಹಾಗೆ. ಶಂಭು ಏನು ಮಾಡೋದು? ಶಂಭು ಸೆಕೆ ಆಗ್ತದೆ. ಶಂಭು ನಮ್ಮ ಮನೇಲಿದ್ದ ಶಂಖಪುಷ್ಪ, ನಾನು ಅಚ್ಚಕ್ಕನ ಹತ್ರ ಹೇಳಿದ್ದೆ ಅವಳ ಮನೆಯದು ಶಂಖಪುಷ್ಪದ್ದು ಸೀಡ್ಸ್ ನನಗೆ ಬೇಕು ಅಂತ. ಅವಳು ಕೊಟ್ಟಿದ್ದಾಳೆ ಆಯಿತಾ, ಆದರೆ ನಾನು ಹಾಕಲಿಲ್ಲ. ಆದರೂ ಕೂಡ ಅಲ್ಲಿದಾಗಿದೆ ಶಂಖಪುಷ್ಪ. ಇದು ನೋಡಿ, ಇದು ಲ್ಯಾವೆಂಡರ್ ಕಲರ್. ಇದು ಇನ್ನೊಂದಾಗಿದೆ ನೋಡಿ, ಇಲ್ಲಿ ಉಂಟು. ಇದು ನಾನು ಸೀಡ್ಸ್ ಹಾಕಲಿಲ್ಲ, ಅಕ್ಕ ಕೊಟ್ಟದ್ದು. ಇನ್ನೂ ಕೂಡ ಅವಳು ಕೊಟ್ಟಲ್ಲೇ ಉಂಟು. ಬಹುಶಃ ಎಲ್ಲಿಯೋ ಅಪ್ಪನ ಚೀಲದಲ್ಲಿದ್ದದೋ ಎಲ್ಲಿಯೋ ಬಂದು ಒಂದು ಸೀಡ್ ಬಿದ್ದು ಗಿಡ ಆಗಿದೆ. ನೋಡಲಿಕ್ಕೆ ಎಷ್ಟು ಚೆಂದ ನೋಡಿ. ಇದು ಲ್ಯಾವೆಂಡರ್ ಕಲರ್, ಯಾರ ಮನೆಯಲ್ಲೆಲ್ಲ ಆಗ್ತದೆ ಅಂತೇಳಿ. ಇದೇ ಕಲರಲ್ಲಿ ಪರ್ಪಲ್ ಆಗ್ತದೆ. ಇದು ನಾನು ತೋರಿಸಿದ್ದು ನಿಮಗೆ ಬ್ಲೂ ಅಲ್ಲ, ರಾಯಲ್ ಬ್ಲೂ ಅಲ್ಲ ಇದು. ಇನ್ನೊಂದು ನೇರಳೆ ಕಲರಲ್ಲಿ ಆಗ್ತದೆ, ಹೀಗೆ ಗೊಂಚಲು. ಅದನ್ನು ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ ಬಿಸಿನೀರಿಗೆ ಹಾಕಿ. ಚೆಂದ ಉಂಟಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಗೆ ಉಂಟು ಅಂತ. ಬ್ಯಾಕ್ಗ್ರೌಂಡಲ್ಲಿ ಇವನು ಕಜ್ಜೀಶ ನಂದೀಶ ಬೊಬ್ಬೆ ಹೊಡಿತಿದ್ದಾನೆ. ನಂದಿ ಎಂತ ಮಾಡೋದು? ನಂದಿ ಹೋಗುವ, ಬಿಸಿಲಲ್ಲ, ಹೋಗುವ. ಬಂದ ನಂತರ ಚಹಾ ಕುಡಿದು ಈಗ ನಾನು ಮತ್ತು ಅಕ್ಕ ತೋಟಕ್ಕೆ ಬಂದೆವು. ಹುಲ್ಲೊಂದು ಕಟ ಮಾಡಿ ಅದೇ ದನಗಳನ್ನು ಕರ್ಕೊಂಡು ಬರಬೇಕು. ಪಾಗ ಹೋಗಿ ಒಮ್ಮೆ ಬದಲಿಸಿದ್ದಾರೆ. 3:15 ಕಳೆಯಿತು. ಹುಲ್ಲೊಂದು ಕಟ ಮಾಡಿ ಹೋಗುವ ಬನ್ನಿ. ಅವರಂದು ವಾಟರ್ ಥೆರಪಿ ಆಗ್ತಾ ಉಂಟು. ಕೂರ್ತಾನೆ, ಹೇಳ್ತಾನೆ, ನಿಲ್ತಾನೆ, ಮಲಗ್ತಾನೆ. ಇದೇ ಒಂದೊಂದು ಪ್ಲೇಸ್.
ಅದೇ ಟಿಂಕಿ ನೋಡಿ ಅಲ್ಲಿದ್ದಾನೆ, ಅವನಿಗೆ ವಾಟರ್ ಥೆರಪಿ ಎಲ್ಲ ಎಂತ ಬೇಕು ಅಂತಿಲ್ಲ. ಇವತ್ತು ಶಂಭು ಕೂಡ ಬಂದಿದ್ದಾನೆ ಅಪರೂಪಕ್ಕೆ ಹುಲ್ಲಿಗೆ. ಕುರ ಆಯಿತಾ? ಹ್ಞೂ. ಹ್ಞೂ ತೆಗೆದುಕೊಡು. ಡಾರ್ಕ್ ಚಾಕ್ಲೇಟ್ ಮಾಡುವ ಮತ್ತೆ. ಹಾಂ 2 ತೆಗಿ. ಹಾಂ ಇವತ್ತು ಶುಕ್ರವಾರ ಕಣೆ, ನಾಳೆ ನಾಳೆ. ಹ್ಞೂ ಹ್ಞೂ ಇನ್ನು ಮೇಲೆ ಉಂಟು. ಹಾಂ ನಿಂಗೆ ಏಟಾಗ್ತದೆ ಈಚೆ. ಹಾಂ ಅದು ಸಣ್ಣ, ಇನ್ನೊಂದು ಮೇಲೆ ಉಂಟು. ಈಚೆಗೆಲ್ಲಿ ಹಿಡಿದು ಮೇಲೆ ಹತ್ತನ್ನಿ, ನಿನ್ನ ತಲೆ ಹತ್ರ. ಅದೇಟಾಕ್ಲಿಕ್ಕಿಲ್ಲ, ಅಲ್ಲಿ ಏಟಾಗ್ತದೆ. ಓಕೆ ಓಕೆ, ಮೇಲೆಲ್ಲ ಉಂಟು ತುದಿಯಲ್ಲಿ. ತೆಗಿಯುವ ಮತ್ತೆ ಬಂದು ಈ ಕಡೆ ತೆಗಿಬೋದಾ ಅಂತ ಮೆಲ್ಲ. ಹಾಂ ಪಕ್ಕ ಕೊಯ್ದೆ ಒಂದು 10-15 ದಿನ ಸ್ವಲ್ಪ ಉಂಟದು, ಕೈಗೆ ತಲುಪುದಿಲ್ಲ. ಇಲ್ಲಾದ್ರೆ ನಾನು ಸಹ ಕೊಯ್ತಿದ್ದೆ. ನನಗೆ ಚಿಕ್ಕ ಇರುವಾಗಿಂದ ಸಹ ಮರಕ್ಕೆ ಹತ್ತೋದೊಂದು ಫ್ಯಾಷನ್ ಆಯಿತಾ. ನಾನು ಅದು ಅಪ್ಪ ಹತ್ತಾರಲ್ಲ ಹಾಗೆ ಕೂಡ ಹತ್ತೇನೆ. ಈಗ ಮುಂಚಿನ ಹಾಗೆ ಆಗೋದಿಲ್ಲ, ಆದರೆ ಮುಂಚೆ ಎಲ್ಲ ಹತ್ತಿ ಅಡಿಕೆ ಸಹ ಕೊಯ್ತಾ ಇದ್ದೆ. ಈಗ ಸಹ ಹತ್ತೇನೆ, ಆದರೆ ಸ್ವಲ್ಪ ಅಷ್ಟು ಫಿಸಿಕ್ ನನಗೆ ಏನು ಸಪೋರ್ಟ್ ಮಾಡೋದಿಲ್ಲ. ಹಾಗೆ ಇದಕ್ಕೆಲ್ಲ ಹತ್ತೇನೆ, ಆಗಬೇಕಾದ್ರೆ ಹತ್ತೇನೆ. ಅಷ್ಟು ಇಷ್ಟ ನನಗೆ ಹತ್ತೋದು ಅಂತ ಹೇಳಿದರೆ ಮರಕ್ಕೆ. ಅದು ಕೊಕ್ಕದ ಮರ ಉಂಟಲ್ಲ, ಅದು ನಂದೇ, ನನಗೆ ಅಂತ ಹೇಳಿಬಿಟ್ಟದ್ದು ಮುಂಚೆಯಿಂದ ಸಹ ನನ್ನ ಮರ ಅಂತ ಹೇಳೋದು. ಅದರಲ್ಲಿ ಆಗುವಾಗ ನಾವು ಹತ್ತಿ ಕೊಯ್ತಿದ್ದೆ. ಸುಮಾರು ಟೈಮ್ ಅಪ್ಪ ಹತ್ತಲಿಕ್ಕೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ಅದರದ್ದು ಹೂವೆಲ್ಲ ಹಾಳಾಗ್ತದೆ ಮೆಟ್ಟಿ ಅಂತ. ಈಗ ಸಹ ನಾನು ಹತ್ತಿ ಒಂದು 10 ಹೂವು ಎಲ್ಲ ಹಾಳಾಗಿರ್ಬೋದು. ಮಾತ್ರ ಈಗ ಅದು ನಮಗೆ ತಿನ್ನಲಿಕ್ಕೆ ಅಂತ ಬಿಟ್ಟದಲ್ಲ, ಸ್ವಲ್ಪ ಕೊಕ್ಕ ಉಂಟು, ಅದನ್ನು ಕೊಡಬೇಕು. ಇವತ್ತು ಕೊಯ್ದು ನಾಳೆಗೆ ಒಡೆದು ಕೊಡಬೇಕು. ಹೀರೋ ಬಂದಿದ್ದಾನೆ ಇವತ್ತು ತುಂಬ ದೂರ ತೋಟಕ್ಕೆ. ಕರೆಯುವುದು ನಾನು ಮರದಲ್ಲಿರುವಾಗ ಅನ್ನು ಬಾ ಅಂತ. ದೊಡ್ಡಾಗಿದ್ದಾನೆ ನೋಡಿ ನನ್ನ ಚಂಬು ಗುಂಜಿ. ಇಷ್ಟು ಅಕ್ಕ ಹುಲ್ಲು ಹಿಡ್ದದ್ದು, ಈಗ ಹುಲ್ಲಾಯಿತು, ಕಟ್ಟಕ್ಕೆ ಇಡ್ತಾ ಇದ್ದಾಳೆ. ನಾನು ಅಲ್ಲಿ ಕೆಳಗೆ ಪೋರ್ಷನಲ್ಲಿ ಹುಲ್ಲು ಮಾಡಿದ್ದೇನೆ. ಹಾಗೆ ಇದು ನಿನ್ನೆಯಿಂದ ನಾನು ಮತ್ತು ಅಕ್ಕ ಕ್ಲೀನ್ ಮಾಡ್ತಿರುವಂಥದ್ದು. ಕ್ಲೀನ್ ಅಂದರೆ ಇಲ್ಲಿ ಹುಲ್ಲು ಜಾಸ್ತಿ ಉಂಟು, ತೋಟ ಈಗ ಕ್ಲೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸದ್ಯಕ್ಕೆ. ನಾಳೆಯಿಂದ ನೋಡಬೇಕು ಹೇಗೆ ಅಂತ. ನಾಳೆ ಹುಲ್ಲಿಗೆ ಬೇಗ ಬರಬೇಕು, ಬೆಳಿಗ್ಗೆನೆ ಹುಲ್ಲೊಂದು ಕಟ ಮಾಡಿ ಅಲ್ಲಿ ಸೀಟ್ನ ಅಡಿಯಲ್ಲಿ ಹಾಕಿಟ್ರೆ ಆಯಿತು. 2 ಕೌಲ ನಿಂದು ಪೂಜಾ? 2 ಆಯಿತು. ನಂದು ತರ್ತೀಯಲ್ಲ ಅಲ್ಲಿಂದ. ನನಗೆ ಸಾಕಾಯಿತು. ಶಂಭು ನೋಡಿ ಹುಲ್ಲು ಮಾಡಿದ ಒಂಥರ ಅಡ್ಡ ಬಿದ್ದಿದ್ದಾನೆ. ಏನು ಕೆಲಸ ಮಾಡಿದೆ ಶಂಭು ನೀನು ಇಲ್ಲಿ ಬಂದು? ನನಗೆ ಯಾರಾದರೂ ಹೇಳಿ, ನೀವು ಯಾರಾದರೂ ಕೃಷಿ ಮಾಡುವವರು, ತೋಟಕ್ಕೆ ಹೋಗೋರು, ಹುಲ್ಲಿಗೆ ಹೋಗುವವರೆಲ್ಲ ಹೀಗೆ ಬೆಕ್ಕನ್ನು ಸಹ ಕರ್ಕೊಂಡು ಹೋಗ್ತೀರಾ, ಅದು ಬರ್ತದಾ ಅಂತ ಹೇಳಿ. ನಾನು ಕರ್ಕೊಂಡು ಬರೋದಲ್ಲ, ಇವರೇ ಬರೋದು, ಟೈಮ್ ಪಾಸ್ ಮಾಡಲಿಕ್ಕೆ ಬರೋದು. ಈಗ ಅವನಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಹುಡುಕೋದು. ಈಕೊಳ್ಳಿ ಹೀಗೆ ಮಾಡ್ತಾ ಇರ್ತಾನೆ. ನಾನು ಕೂತದ್ದು ಕಂಡ್ರೆ ಸಾಕು, ಇಲ್ಲಿ ಬಂದು ಕೂತ್ಕೊಳ್ಳೋದು ನೋಡಿ. ಹೋಗಿ ದನ ಕರ್ಕೊಂಡು ಹೋಗಲಿಕ್ಕೆ ಬಂದೆವು. ಹುಲ್ಲು ಮನೆಗೆ ಹೋಗಿ ಹಾಕಿ ಸರ್ ನೋಡಿ. ಇದು ಕಾಯಿ ಒಂದು ಸೀಸನ್ ಆಗ ಮುಗೀತದೆ ಅಂತ ಗೊತ್ತಿಲ್ಲ ನನಗೆ. ಇದು ನೋಡಿ ರಾಶಿ ಉಂಟು ಇಲ್ಲಿ ಕಾಯಿ, ಅದನ್ನೇ ಬಂದು ಹೆಕ್ಕುದು. ನೋಡಿ ಚಲ ಹೋಗುವ. ಕಾಯಿ ಇಲ್ಲೇ ಕೊಡಬೇಕು ಒಂದೊಂದು.
ನಮಗೆ ಇದು ಕಾಯಿ ಸಿಕ್ಕಿದೆ. ಇದಕ್ಕೆ ಮಂಜೊಟ್ಟಿ ಕಾಯಿ ಅಂತ ಹೇಳೋದು. ಇದು ಚೆನ್ನೆಮಣೆಯಲ್ಲಿ ಆಡಲಿಕ್ಕೆ ಉಪಯೋಗ ಮಾಡ್ತಾರೆ. ಹಾಗೆ ಇದು ನಮ್ಮ ಮನೆ ಹತ್ತಿರವೇ ಗಿಡ ಉಂಟು. ಈಗ ನೋಡಿ ಇದರದ್ದು ಕಾಯಿ ಎಲ್ಲ ಆಗಿತ್ತು, ಇದೊಂದು ಗೊಂಚಲು ಬಿದ್ದಿದೆ. ಹಾಗೆ ನಿಮಗೆ ತೋರಿಸುವ ಅಂತ ಅಂದ್ಕೊಂಡೆ. ರೇರ್ ಸಿಗೋದು ಇದು. ಯಾರ್ದೆಲ್ಲ ಮನೆಯಲ್ಲಿ ಉಂಟು ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಇದು ಔಷಧಿಗೆ ಆಗ್ತದೆ ಅಂತೇಳಿ ಅಪ್ಪ ನೆಟ್ಟಿದ್ದಾರೆ, ಎಂಥ ಔಷಧಿಗೆ ಅಂತ ನನಗೆ ಸಹ ಗೊತ್ತಿಲ್ಲ. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಉಂಟಾ, ಹಾಗೆ ನೀವು ಇದಕ್ಕೆ ಎಂಥ ಹೆಸರು ಹೇಳ್ತೀರಿ ಅಂತ ಹೇಳಿ. ಮೋಸ್ಟ್ಲಿ ಇದಕ್ಕೆ ಗುಲಗಂಜಿ ಅಂತ ಹೇಳ್ತಾರಲ್ಲ ಬುಚ್ಚ? ಗುಲಗಂಜಿ ಇನ್ನೊಂದು, ಗುಲಗಂಜಿಯಲ್ಲಿ ಬ್ಲ್ಯಾಕ್ ಕಲರ್ ಒಂದು ಚುಕ್ಕಿ ಇರ್ತದೆ, ಅದನ್ನು ಗುಲಗಂಜಿ ಹೇಳೋದು. ಹಾಗಾದರೆ ಇದು ಮಂಜೊಟ್ಟಿಕಾಯಿ ಹೇಳೋದು. ನೀವೆಂತ ಹೇಳ್ತೀರಿ ಅಂತ ಹೇಳಿ. ಚೆನ್ನೆಮಣೆ ಆಡಲಿಕ್ಕೆ ಉಪಯೋಗ ಮಾಡ್ತಾರೆ. ನೋಡಲಿಕ್ಕೆ ಕ್ಯೂಟ್ ಉಂಟು ನೋಡಿ. ಆಟಿಡೊಂಜಿ ದಿನದಲ್ಲಿ ಇವಾಗೆಲ್ಲ ಇಡ್ತಾರೆ. ನೋಡಿ ಇದು ಎಷ್ಟು ಚಂದ ಉಂಟು. ಜನ ಮನೆಯಲ್ಲಿ ಯಾರು ಆಡುದಿಲ್ಲಲ್ಲ, ಹಾಗಾಗಿ ಈಗ ಮುಂಚೆ ಎಲ್ಲ ಮಳೆಗಾಲದಲ್ಲಿ ಸಮಯ ಕಳೀಲಿಕ್ಕೆ ಇದನ್ನು ಆಟಾಡ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತು ಅಕ್ಕ ಕೊಕ್ಕ ಕೊಯ್ತಾ ಇದ್ದೇವೆ. ನಮ್ಮ ತೋಟದಲ್ಲಿ 2 ಗಿಡ ಇರೋದು, ಅದರಲ್ಲಿ ಈಗ ಸುಮಾರು ಕೊಕ್ಕ ಉಂಟು. ಆಗ ನಾನು ಕೊಯ್ತದ್ರಲ್ಲಿ ಒಂದು 10 ಕೊಕ್ಕ ಆದರೂ ಸಿಕ್ಕಿದೆ. ಹಾಗೆ ಈಗ ಇದರಲ್ಲಿ ಒಂದು 4-5 ಕೊಕ್ಕ ಉಂಟು. ಇದನ್ನು ಕೊಯ್ದು ನಾಳೆ ಇವರು ಆಫೀಸ್ಗೆ ಹೋಗಿನ ಮುಂಚೆ ಹೊಡೆದು ಕೊಟ್ಟಲ್ಲಿ ಅಂಗಡಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಅಲ್ಲಿ ಕ್ಯಾಂಪ್ಕೋದವ್ರು ಬಂದು ಕೊಂಡೋಗ್ತಾರೆ. ನೋಡಿ ಇದೊಂಥರ ಡಿಫ್ರೆಂಟ್ ಕೊಕ್ಕ. ಇದು ಹೀಗೆ ಚುಕ್ಕಿ ಚುಕ್ಕಿ ಬೀಳ್ತದಲ್ಲ, ಅದು ರೋಗ. ಮತ್ತು ಇದು ಒಳಗಡೆ ಒಳ್ಳೆಯದಿರ್ತದೆ, ಹೊರಗಿಂದ ಕಪ್ಪಾಗ್ತದೆ ನೋಡಿ, ಆಗ ಅದು ಕೊಕ್ಕ ಒಳ್ಳೆಯದಿಲ್ಲ, ಹಾಳಾಗಿದೆ ಅಂತ. ಮತ್ತು ಇದು ಚುಕ್ಕಿ ಚುಕ್ಕಿ ಬಿದ್ದರೆ ಏನು ತೊಂದರೆ ಇಲ್ಲ. ಇದೊಂದು ಕಲರ್ದು ಕೊಕ್ಕ, ಇನ್ನೊಂದು ನಮ್ಮಲ್ಲಿ ಪರ್ಪಲ್ ಕಲರ್ದು ಕೊಕ್ಕ. ಅದೊಂದು 4 ಕೊಕ್ಕ ಬಾಕಿ ಉಂಟು. ನಾನಾಗ ಹತ್ತಿ ಕೊಯ್ದಲ್ಲ, ಎಲ್ಲ ಆಗಲಿಲ್ಲ ಕೊಯ್ಲಿಕ್ಕೆ. ಅಕ್ಕ ಕೊಕ್ಕೆ ಸಹ ತೆಕ್ಕೊಂಡು ಬಂದಳು. ಕತ್ತಲೆ ಆಯಿತು, ಗಂಟೆ 5:30 ಕಳೆದಿದ್ದ ಅಂತ ಈ ಕತ್ತಲಲ್ಲಿ ಬಂದಿದ್ದೇವೆ ನಾನು ಮತ್ತು ಇವಳು. ತೋಟ ಎಲ್ಲ ಕತ್ತಲು ಉಂಟು ನೋಡಿ. ಕೊಕ್ಕ ಇದ್ದದ್ದೊಂದು 4 ಸಿಕ್ಕಿತ್ತಲ್ಲ ಪೂಜ? 5-6 ತುಂಬ ಇನ್ನೂ ಉಂಟು, 2-3 ಉಂಟು. ಇನ್ನು ಮರದಲ್ಲಿ ಉಂಟಾ? ಹೌದು, ಪೀಚನ್ ತೆಗಿಬೇಕು, ಪೊಸಿಷನ್ ಚೇಂಜ್ ಮಾಡಬೇಕು. ಅದೀಗ ನೋಡಿ ಸೀಸನ್, ಹಾಗಾಗಿ ಸಿಗ್ತದೆ. ಇಲ್ಲಾದರೆ 1-2 ಕೊಕ್ಕ. ನಮ್ಮಲ್ಲಿ ಸುಮಾರು ಇಲ್ಲಲ್ಲ. ಇದೊಂದು ಕಾಯಿ ಬೀಳಿಸಿದ್ರು. ಅಳಿಲು ಇಲ್ಲಾದರೆ ಬೇರೆ ಯಾವುದಾದ್ರೂ ಬಂದು ಈ ಥರ ತಿಂದು ವೇಸ್ಟ್ ಮಾಡಿ ಹೋಗ್ತದೆ. ಅದರೊಳಗೆ ನುಸಿ ಎಲ್ಲ ಸೇರಿ ಒಳಗಿದ್ದು ಸೀಡ್ಸ್ ಹಾಳಾಗ್ತದೆ. ಆದರೆ ಇದನ್ನು ನಾವು ತೊಳೆದು ಯೂಸ್ ಮಾಡ್ಬೋದು, ಯಾಕಂದರೆ ಸೀಡ್ನ ಒಳಗಿರುವಂಥದ್ದು ನಾವು ಚಾಕ್ಲೇಟಿಗೆ ಯೂಸ್ ಮಾಡೋದಲ್ಲ. ಈ ಒಂದು ಮರದಲ್ಲಿ ನಮಗೆ ಇಷ್ಟು ಕಾಯಿ ಸಿಕ್ಕಿತ್ತು, ಇಷ್ಟು ನೋಡಿ ಎಷ್ಟು ಸಿಕ್ಕಿತ್ತು. ಇನ್ನೊಂದು ಮರಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ಸಹ ಉಂಟು. ಕೊಕ್ಕ ತಿಂತಾ ಇದ್ದಾಳೆ ಪುಚ್ಚ. ನಗಲಿಗೆ ಒಂದು ಬರ್ತು ನನಗೆ ಅಂತ ಹೇಳಿದರೆ, ಸಿಹಿ ಉಂಟಲ್ಲ ಅಂತೇಳಿ ಆಗಂತ ತಿಂತಿದ್ದಾಳೆ. ಇದು ನನಗೆ ಮತ್ತು ಪುಚ್ಚಕ್ಕೊಂದು ಫೇವ್ರೇಟ್. ಮುಂಚೆ ನಮ್ಮಲ್ಲಿ ಕೊಕ್ಕ ಹೊಡಿತಿದ್ವಿ ಬೆಳಿಗ್ಗೆ 4 ಗಂಟೆಗೆ ಎದ್ದು. ಆಗ ನಾವು ತೆಗೆದಿಡೋದು ಮುಂಚೆನೇ ಇದನ್ನು, ಇದು ನನಗೆ ಇದು ನಿಂಗೆ ಅಂತೇಳಿ ಕೊಕ್ಕ. ಅಷ್ಟು ಕೂಡ ಇಷ್ಟ ನಮಗೆ ಈ ಕೊಕ್ಕ ಅಂದರೆ. ಅದಕ್ಕೆ ಈ ಒಂದು ಮರ ಉಳಿಸಿದ್ದಾರೆ. ಇಲ್ಲಿ ನೋಡಿ ತೆಗೆದಿಟ್ಟಿದ್ದಾಳೆ ಇವಳು. ಒಂದುಂಟು ಏನು ಆಚೆ ಮರದುಂಟು, ಅದನ್ನು ಅಂದ್ಕೊಂಡು. ಪರ್ಪಲ್ ಕಲರ್ ಕೊಕ್ಕ ಇದು ಪರ್ಪಲ್ ಕಲರ್ ಕೊಕ್ಕ. ಹಾಗೆ ಸಿಹಿ ಇದು. ಬೇರೆ ಎಲ್ಲ ಕಲರ್ ಇತ್ತು, ಅಪ್ಪ ಎಲ್ಲ ಕಟ್ ಮಾಡಿಸಿದ್ರು. ಇದನ್ನೊಂದು ನಮ್ಮ ಫೇವ್ರೇಟ್ ಅಂತ ಹೇಳಿ ಇಟ್ಟಿದ್ದಾರೆ. ಅದು ಮರ ಇರೋದ್ರಿಂದ ಇಲ್ಲೆಲ್ಲ ತೋಟ ಎಲ್ಲ ಕತ್ತಲೆ ಆಗ್ತಿತ್ತು. ಮತ್ತು ಬೇರೆ ಅಡಿಕೆ ಗಿಡಗಳಿಗೆ ಉಪದ್ರ ಆಗ್ತಾಯಿತ್ತು, ಅದಕ್ಕೋಸ್ಕರ ಎಲ್ಲ ತೆಗೆಸಿದ್ದು. ಇಲ್ಲೆಲ್ಲ ಲೈನಲ್ಲಿ ಇತ್ತು. ಈಗ ಅದರದ್ದೊಂದು ಕುರುಹು ಕೂಡ ಇಲ್ಲ, ಇದೊಂದೇ ಇರೋದು ನೋಡಿ. ಇದೊಂದಿದ್ದೇ ಎಷ್ಟು ಕತ್ತಲೆ ತೋಟ ನೋಡಿ. ಮಳೆ ಬರ್ತಾ ಉಂಟು ನಮಗೆ. ರಾತ್ರಿ ಆಗುವಾಗ ಎಷ್ಟಾಯಿತು ಗಂಟೆಗನ್ನ? 8 ಗಂಟೆ ಆಯಿತು. ಮಳೆ ಬರ್ತಾ ಉಂಟು. ಸುಮಾರು ದಿವಸ ಆಗಿತ್ತು. ನಾಳೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು, ಪಂಪ್ ಹಾಕಬೇಕು ಅಂತ ಇಲ್ಲ ನೋಡಿ. ಹೂ ಗಿಡಕ್ಕೆಲ್ಲ ಇವತ್ತಿಗೆ ಬೇಕಾದಷ್ಟು ನೀರಾಗ್ತದೆ. ಇದು ಲೆಕ್ಕ ಇಲ್ಲದಷ್ಟು ಮಳೆ ಬಂತು. ನನಗೆ ಗೊತ್ತಿಲ್ಲ ಎಷ್ಟನೇ ಮಳೆ ಅಂತ. ಒಳ್ಳೆ ಮಳೆ ಅಂತ ಹೇಳಿದ್ರೆ 6ನೇ ಮಳೆ ಅಂತ ಹೇಳ್ಬೋದು. ನಾವು ಕಾಯ್ತಾ ಇದ್ದೆವು. ಸ್ವಲ್ಪ ಸೆಕೆ ಮತ್ತು ಉರಿ ಆಗ್ತಿತ್ತು. ಒಳ್ಳೆ ಮಳೆ. ಫುಲ್ಲಾಗಿದೆ.